ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಟಾಕಪ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಹಾಗೂ ಮಾನವ ಕುಲದ ಅತಿ ದೊಡ್ಡ ಸಭೆಯಾದ ಕುಂಭಮೇಳ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ. 2025ರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಕುಂಭಮೇಳವು ಜನವರಿ 13ನೇ ತಾರೀಕಿನಿಂದ ಫೆಬ್ರವರಿ 26ರವರೆಗೆ ಅಂದರೆ ಸತತ 45 ದಿನಗಳವರೆಗೆ ನಡೆಯುವ ಈ ಒಂದು ಧಾರ್ಮಿಕ ಆಚರಣೆ ವಿಶಿಷ್ಟವಾಗಿದ್ದು, ಇದು 144 ವರ್ಷಗಳಿಗೊಮ್ಮೆ ಬರುವ ಅತ್ಯಪರೂಪದ ಘಟನೆಯಾಗಿದೆ. ಈ ಮಹಾಕುಂಭ ಮೇಳದ ವಿಶಿಷ್ಟ ಆಚರಣೆ ಎಂದರೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಭಕ್ತಾದಿಗಳು, ಸಾಧು ಸಂತರು, ಧಾರ್ಮಿಕ ಪ್ರತಿನಿಧಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ಅವರ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಕುಂಭಮೇಳ ಎಂದರೇನು, ಕುಂಭಮೇಳದ ವಿವಿಧ ಪ್ರಕಾರಗಳು ಯಾವುವು, ಈ ಕುಂಭಮೇಳ ಆಚರಣೆಯ ಹಿಂದಿನ ಪೌರಾಣಿಕ ಹಾಗೂ ವೈಜ್ಞಾನಿಕ ಅಂಶಗಳೇನು ಎಂಬುವ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮಾಡತಕ್ಕಂತಹ ಎಲ್ಲಾ ಲೇಟೆಸ್ಟ್ ಅಪ್ಲೋಡ್ಗಳು ಈಸಿಯಾಗಿ ನಿಮ್ಗೆ ತಲುಪುತ್ತೆ. ಕುಂಭಮೇಳ ಎಂದರೆ ಏನು? ಈ ಕುಂಭಮೇಳ ಎಂಬ ಹೆಸರು ಮೂಲತಃ ಸಂಸ್ಕೃತ ಪದವಾದ ಕುಂಭ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಕುಂಭ ಎಂದರೆ ಅಮರತ್ವದ ಮಡಕೆ ಅಥವಾ ಅಮೃತವನ್ನು ಒಳಗೊಂಡಿರುವ ಮಡಕೆ ಎಂದರ್ಥ. ಮೇಳ ಎಂದರೆ ಜಾತ್ರೆ ಅಥವಾ ಸಭೆ. ಈ ಕುಂಭಮೇಳದ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸುವುದಾದರೆ, ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಹಾಗೂ ರಾಕ್ಷಸರ ನಡುವೆ ಕ್ಷೀರ ಸಾಗರವನ್ನು ಮಂಥನ ಮಾಡುವ ಸಮಯದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಈ ಅಮರತ್ವದ ಅಮೃತವನ್ನು ಪಡೆಯುವ ನಿಟ್ಟಿನಲ್ಲಿ ಹರಸಾಹಸವನ್ನೇ ಮಾಡುತ್ತಾರೆ. ಪುರಾಣಗಳ ಪ್ರಕಾರ ಈ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ 4 ಬಿಂದುಗಳು ಭೂಮಂಡಲದ 4 ಕ್ಷೇತ್ರಗಳ ಮೇಲೆ ಬಿದ್ದು ಆ ಸ್ಥಳಗಳು ಪವಿತ್ರ ಸ್ಥಳಗಳಾದವು. ಈ ಅಮೃತದ ಬಿಂದುವಿನ ಸ್ಪರ್ಶದಿಂದ ಪವಿತ್ರವಾದಂತಹ ನಮ್ಮ ಭಾರತ ದೇಶದ 4 ಪ್ರಮುಖ ಸ್ಥಳಗಳೆಂದರೆ ಹರಿದ್ವಾರ, ಉಜ್ಜೈನ್, ನಾಸಿಕ್ ಹಾಗೂ ಪ್ರಯಾಗ್ರಾಜ್. ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಳುವವರು ಬಹುತೇಕ ಹಿಂದೂಗಳಾಗಿದ್ದರೂ ಕೂಡ ಇದರ ಒಂದು ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ಕುತೂಹಲ ಹೊಂದಿರುವ ಇತರ ಧರ್ಮೀಯರನ್ನು ಕೂಡ ಈ ಒಂದು ಮೇಳ ಆಕರ್ಷಿಸುತ್ತದೆ. ಈ ಹಬ್ಬವು ಅಂತಿಮವಾಗಿ ಪಾಲ್ಗೊಳ್ಳುವವರಿಗೆ ಆಧ್ಯಾತ್ಮಿಕ ನವೀಕರಣ ಹಾಗೂ ಮೋಕ್ಷವನ್ನು ಪಡೆಯಲು ಒಂದು ಸುಂದರ ಅವಕಾಶವಾಗಿದ್ದು, ಕೋಟ್ಯಾನುಕೋಟಿ ಭಕ್ತಾದಿಗಳು ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅವರ ಪಾಪಗಳು ಪರಿಹಾರವಾಗುತ್ತವೆ ಹಾಗೂ ಪುನರ್ಜನ್ಮದ ಚಕ್ರದಿಂದ ಮುಕ್ತತೆ ಸಿಗುತ್ತದೆ ಎಂದು ನಂಬಿದ್ದಾರೆ. ಕುಂಭಮೇಳದ ವಿವಿಧ ಪ್ರಕಾರಗಳನ್ನು ನಾವು ಗಮನಿಸುವುದಾದರೆ, ಕುಂಭಮೇಳ ಇದು 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹಾಗೂ ಮಹಾಕುಂಭಮೇಳ ಇದು 144 ವರ್ಷಗಳಿಗೊಮ್ಮೆ ಬರ್ತಕ್ಕಂತಹ ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ. ಈ ಕುಂಭಮೇಳದ ಪವಿತ್ರ ಸ್ಥಳಗಳಾದ ಹರಿದ್ವಾರ ಉತ್ತರಾಖಂಡ್ನ ಗಂಗಾ ನದಿಯ ದಡದಲ್ಲಿದ್ದು, ಉಜ್ಜೈನ್ ಮಧ್ಯಪ್ರದೇಶದ ಶಿಪ್ರಾ ನದಿ ದಡದಲ್ಲಿದೆ. ನಾಸಿಕ್ ಮಹಾರಾಷ್ಟ್ರದ ಗೋದಾವರಿ ನದಿ ದಡದಲ್ಲಿದ್ದು ಹಾಗೂ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಯನ್ನು ಒಳಗೊಂಡ ತ್ರಿವೇಣಿ ಸಂಗಮವನ್ನು ಹೊಂದಿದೆ. ಈ ಕುಂಭಮೇಳದ ಪ್ರಕಾರಗಳನ್ನ ಇನ್ನಷ್ಟು ಸರಳವಾಗಿ ವಿವರಿಸುವುದಾದರೆ, ಅರ್ಧ ಕುಂಭಮೇಳ ಪ್ರತಿ 6 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರ್ನಲ್ಲಿ ನಡೆಯುತ್ತದೆ. ಪೂರ್ಣ ಕುಂಭಮೇಳ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಪ್ರಕ್ರಿಯೆಯಾಗಿದ್ದು, ಇದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ. ನಕ್ಷತ್ರ, ಗ್ರಹಮಂಡಲದ ಮಂಗಳಕರ ಸಂಯೋಜನೆಯ ಲೆಕ್ಕಾಚಾರದ ಆಧಾರದಲ್ಲಿ ಈ ಪೂರ್ಣ ಕುಂಭಮೇಳದ ದಿನಾಂಕವನ್ನ ನಿಗದಿಪಡಿಸಲಾಗುತ್ತದೆ ಹಾಗೂ ಅದರಂತೆ ಭಕ್ತಾದಿಗಳು ಪವಿತ್ರ ನದಿಯಲ್ಲಿ ಮಿಂದೆದ್ದು ಪಾಪ ಮುಕ್ತರಾಗುವ ನಂಬಿಕೆ ಹೊಂದಿದ್ದಾರೆ. ಹಾಗಾದರೆ ಮಹಾಕುಂಭಮೇಳದ ವಿಶೇಷತೆ ಏನು? 144 ವರ್ಷಗಳಿಗೊಮ್ಮೆ ಈ ಒಂದು ಆಚರಣೆಯನ್ನ ಮಾಡ್ತಕ್ಕಂತಹ ಕಾರಣವಾದರೂ ಏನು? ಒಂದು ಪೂರ್ಣ ಕುಂಭ ಸುಮಾರು 12 ವರ್ಷಗಳ ನಂತರ ನಡೆಯುತ್ತದೆ. ಅಂತಹ 12 ಪೂರ್ಣ ಕುಂಭಗಳ ಆಚರಣೆಯ ನಂತರ ಬರ್ತಕ್ಕಂಥದ್ದು ಈ ಮಹಾಕುಂಭಮೇಳ. ಅಂದರೆ 12 ಪೂರ್ಣ ಕುಂಭಗಳು 12 ವರ್ಷಗಳಿಗೊಮ್ಮೆ ನಡೀತಕ್ಕಂತಹ
ಅಂದ್ರೆ ಒಟ್ಟು 12 × 12 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭ ಮೇಳ ನಡೆಯುತ್ತದೆ. ಅಂತಹ ಅತ್ಯಪರೂಪದ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಿರುವುದು ಈ 2025ರ ಮಹಾಕುಂಭ ಮೇಳ. ಮತ್ತೊಮ್ಮೆ ಈ ಮಹಾಕುಂಭ ಮೇಳ ಬರ್ಬೇಕಂದ್ರೆ ಇನ್ನು 144 ವರ್ಷಗಳು ನಾವು ಕಾಯ್ಬೇಕು. ಇಂತಹ ಅತ್ಯಪರೂಪದ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಬೇಕಂದ್ರೆ ಮತ್ತೊಮ್ಮೆ 144 ವರ್ಷಗಳು ನಾವು ಕಾಯಲೇಬೇಕು. ಹಾಗಾಗಿ ಈ ಒಂದು 2025ರ ಮಹಾಕುಂಭ ಮೇಳ ತುಂಬಾ ವಿಶೇಷವಾಗಿದ್ದು, ಕೋಟ್ಯಾನುಗಟ್ಟಲೆ ಭಕ್ತಾದಿಗಳನ್ನು ಈ ಸ್ಥಳ, ಈ ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳ ಆಕರ್ಷಿಸುತ್ತಿದೆ. ಕುಂಭಮೇಳದ ಸಂದರ್ಭದಲ್ಲಿ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಖಾರಗಳ ಸಾಂಪ್ರದಾಯಿಕ ಮೆರವಣಿಗೆ ಸೇರಿದಂತೆ ಹಲವಾರು ಸಂಭ್ರಮಕ್ಕೆ ಅಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿ, ಆನೆ, ಕುದುರೆಗಳ ಸಾಲಿನ ನಡುವೆ ರಥದಲ್ಲಿ ಕತ್ತಿ ಚಲಿಪಳಿಸುತ್ತಾ ನಾಗಸಾಧುಗಳು ಕೂಡ ಈ ಒಂದು ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳುವುದು ವಿಶಿಷ್ಟ. 45 ದಿನಗಳ ಈ ಅವಧಿಯಲ್ಲಿ ಸುಮಾರು 400 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಹಾಜರಾಗತಕ್ಕಂತಹ ನಿರೀಕ್ಷೆಯನ್ನ ಹೊಂದಿರುವ ಈ ಒಂದು ಮಹಾಕುಂಭ ಮೇಳ ಜಗತ್ತಿನಲ್ಲೇ ಅತಿ ವಿಶಿಷ್ಟವಾದಂತಹ ಒಂದು ಆಚರಣೆಯಾಗಿದೆ. ಈ ಒಂದು ಕುಂಭಮೇಳದ ಕೇಂದ್ರ ಲಕ್ಷಣವೆಂದರೆ ಶಾಹಿ ಸ್ನಾನ. ಜನವರಿ 13ರಂದು ಪುಷ್ಯ ಪೂರ್ಣಿಮಾ ಸ್ನಾನ, ಜನವರಿ 15ರಂದು ಮಕರ ಸಂಕ್ರಾಂತಿ ಸ್ನಾನ, ಜನವರಿ 29ರಂದು ಮೌನಿ ಅಮಾವಾಸ್ಯೆ ಸ್ನಾನ ಹಾಗೂ ಶಾಹಿ ಸ್ನಾನ, ಫೆಬ್ರವರಿ 3ರಂದು ಬಸಂತ್ ಪಂಚಮಿ ಸ್ನಾನ ಹಾಗೂ ಶಾಹಿ ಸ್ನಾನ, ಫೆಬ್ರವರಿ 12ರಂದು ಮಾಘಿ ಹುಣ್ಣಿಮೆ ಸ್ನಾನ, ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಸ್ನಾನ. ಇದು ಆ ಮಹಾಕುಂಭ ಮೇಳದ ಮುಕ್ತಾಯದ ದಿನವಾಗಿರುತ್ತದೆ. ಈ ಮಹಾಕುಂಭ ಮೇಳವು ಶಾಹಿ ಸ್ನಾನದ ಆಚರಣೆಗಳ ಜೊತೆಗೆ ಆಧ್ಯಾತ್ಮಿಕ ಚರ್ಚೆ ಹಾಗೂ ಧಾರ್ಮಿಕ ಮೆರವಣಿಗೆಗಳನ್ನು ಕೂಡ ಹೊಂದಿದ್ದು, ಪ್ರಾರ್ಥನೆಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಕೂಡ ಒಳಗೊಂಡಿದ್ದು ಅನೇಕ ಜನರನ್ನು ಆಕರ್ಷಿಸುತ್ತದೆ. ಈ ಕುಂಭಮೇಳದ ಹಿಂದೆ ಇರುವ ಒಂದು ವೈಜ್ಞಾನಿಕ ವಿಚಾರವನ್ನು ನಾವು ಗಮನಿಸುವುದಾದರೆ, ಈ ಮಹಾಕುಂಭ ಮೇಳಕ್ಕೆ ಕೇವಲ ಪೌರಾಣಿಕ ಹಿನ್ನೆಲೆ ಮಾತ್ರ ಅಲ್ಲ, ವೈಜ್ಞಾನಿಕ ಕಾರಣವೂ ಕೂಡ ಇದೆ. 144 ವರ್ಷಗಳ ನಂತರ ಸೂರ್ಯ, ಚಂದ್ರ, ಗುರು ಹಾಗೂ ಶನಿ ಗ್ರಹಗಳು ಆಕಾಶಕಾಯದಲ್ಲಿ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಮಹಾಕುಂಭ ಮೇಳವನ್ನ 144 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಒಟ್ಟಾರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಆತ್ಮ ಶುದ್ಧೀಕರಣ ಮಾಡಿಕೊಂಡು ಪಾಪ ವಿಮೋಚನೆಯನ್ನ ಹೊಂದಿ ತಮ್ಮ ಕರ್ಮಗಳನ್ನ ಕಳೆದುಕೊಂಡು ಮುಕ್ತಿಯನ್ನು ಹೊಂದಿ ಸ್ವರ್ಗ ಪ್ರಾಪ್ತಿಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಪ್ರಮುಖ ಉದ್ದೇಶವನ್ನು ಹೊಂದಿರತಕ್ಕಂತಹ ಈ ಮಹಾಕುಂಭ ಮೇಳ ಜಗತ್ತಿನಲ್ಲಿ ಅತಿ ವಿಶಿಷ್ಟವಾದ ಒಂದು ಆಚರಣೆಯಾಗಿದ್ದು, ಇದನ್ನು ಅನೇಕರು ಪವಿತ್ರವೆಂದು ಅದರ ಪಾವಿತ್ರ್ಯತೆಯನ್ನು ಎತ್ತಿ ತೋರುವ ದೃಷ್ಟಿಯಲ್ಲಿ ಚರ್ಚಿಸಿದರೆ, ಕೆಲವರು ಇದು ಮೌಢ್ಯವೆಂದು, ಮೌಢ್ಯತೆಗೆ ಹಿಡಿದ ಕನ್ನಡಿ ಎಂದು ಟೀಕಿಸುತ್ತಿದ್ದಾರೆ. ಒಟ್ಟಾರೆ ಜಾತಿ ಭೇದ ಭಾವಗಳಿಂದ ಹೊರತಾಗಿದ್ದು ಈ ಒಂದು ವಿಶಿಷ್ಟವಾದ ಆಚರಣೆ ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಂಕೇತವಾಗಿದೆ. ಈ ಕುಂಭಮೇಳದ ವಿಚಾರವಾಗಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಹಾಗೂ ಮಾಹಿತಿ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.